ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಇವತ್ತಂದ್ರೆ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು. ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇರೆಗೆ ಅವರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ 13 ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ. ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರಾದ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ವಿ. 2 ನಾಮಿನೇಷನ್ ಬಂದವ್ರಿ. ಅಂದ್ರೆ 2 ಅವಿರೋಧ ಆಯ್ಕೆ ಆದಂಗೆ ಅಂತ ಹೇಳಿ ಅಂದರು. 3 ಗಂಟೆಗೆ ಅದ್ರದ್ದು ಮೀಟಿಂಗ್ ಆಗ್ತೈತಿ. ಅದಕ್ಕೆ ನಾವೆಲ್ಲ ಚುನಾವಣೆಗಿಂತ ಮುಂಚೆನೂ ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ, ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದು ಅಂದ್ರೆ ಡಿಸಿಸಿ ಬ್ಯಾಂಕ್ ನಮ್ದ ಗುಂಪಿನ ಅಂದ್ರೆ ನಾವು ಜೊಲ್ಲೆ ಅವ್ರು ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ. ಆ ಗುಂಪಿಗೆ ಬಹುಮತ ಬರ್ತೈತಿ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರ ಮೊದಲು ಹೇಳಿದ್ದು. ಅದೇ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು, ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ 2 ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತಂದಿದ್ದು. ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ. ಅಂದ್ರೆ ನಾನು ತಮ್ಮ ಮುಖಾಂತರ ಇವತ್ತು ಏನು ಹೇಳ್ತೇನೆಂದ್ರೆ, ಸೊ ಮುರುಗೋಡ ಮಾಂತಜ್ಜನ ಆಶೀರ್ವಾದ ಬ್ಯಾಂಕಿಗೆ 100 ವರ್ಷ ಆತ್ರಿ. ಈಗ 100ನೇ ಶತಮಾನೋತ್ಸವದಾಗ ನಾವು ನಡೀತಾ ಇದ್ದೀವಿ. ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರು ಯಾವಾಗ ಒಳ್ಳೆಯವ್ರು ಬರಬೇಕು ಬ್ಯಾಂಕ್ನೊಳಗೆ. ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. 2004ರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್. ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಮುರುಗೋಡ ಮಾಂತಜ್ಜನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂತ ಅವಕಾಶ ಸಿಕ್ತಂದ್ರೆ ಇಟ್ಟು ದಿವಸ ಎಲ್ಲರೂ ಬ್ಯಾಂಕ್ನಾಗ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು. ಆದ್ರೆ ಇವತ್ತು ನಮಗಿಂತ ಅಧ್ಯಕ್ಷ ಸಿಕ್ಕಾರಲ್ಲ ರೀ. 5 ವರ್ಷ ಒಳಗಂದ್ರೆ ಇದರ ಚಿತ್ರ ಬದಲಾಗಿ, ಯಾಕಂದ್ರೆ ಅವ್ರಿಗೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಪಡೆ ಅನುಭವ ಇರೋದ್ರಿಂದ ಅಂತ ಅಧ್ಯಕ್ಷ ಸಿಕ್ಕದ್ದು ನಮ್ಮೆಲ್ಲರೂ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ. ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಭರವಸೆ ಐತಿ. ಅವ್ರ ಅಧ್ಯಕ್ಷ ಆಗಿದ್ರು ಬ್ಯಾಂಕಿನ ಭಾಳ. ಅದಕ್ಕೆ ನಾನು ತಮ್ಮ ಮುಖಾಂತರ ನನ್ನ ಜಿಲ್ಲೆಯ ರೈತರಿಗೆ, ಗ್ರಾಹಕರಿಗೆ, ನೌಕರ ಡಿಪಾಸಿಟ್ರಿಗೆ ಒಂದು ಮನವಿ ಮಾಡ್ತೀನಿ. ಯಾಕಂದ್ರೆ ಭಾಳ ಜನ ಎಲ್ಲ ವಾಟ್ಸಪ್ಪಲ್ಲಿ ಸುಮಾರು 1000 ಕೋಟಿ ಡಿಪಾಸಿಟ್ ವಿಡ್ರಾವಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು. ತಮಗೆ ಹೇಳ್ತೀನಿ, ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ 700 ಕೋಟಿಯಿಂದ 800 ಕೋಟಿ ವಿಡ್ರಾ ಆಗ್ತಿತ್ತು. ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು. ಈ ಸಲ ಒಂದು 300 ಕೋಟಿ ಜಾಸ್ತಿ ವಿಡ್ರಾ ಆಯಿತು ಡಿಪಾಸಿಟ್. ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಂದ್ರೆ, ಜಾರಕಿಹೊಳಿ ಕಡೆ ಬ್ಯಾಂಕ್ ಹೋಗ್ತಿದ್ವಿ, ಬ್ಯಾಂಕ್ ಹೋಗ್ತಿದ್ದು ಅಪಪ್ರಚಾರ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು 700 800 ಆಗೋಲ್ಲ, ಒಂದು 250 ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು. ಯಾಕಾಯ್ತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕೊಂಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅದಕ್ಕೆ ಇದೆಲ್ಲ ಸುಳ್ಳು ಐತಿ. ಅದಕ್ಕೆ ಯಾರು ಡಿಪಾಸಿಟ್ರು, ರೈತರು ಯಾರು ಅಂದಕ್ಕೆ ಹೋಗ್ಬಾರ್ರಿ. ಬ್ಯಾಂಕ್ ಗಟ್ಟಿ ಆಗೈತಿ. ನಾಳಿದ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ. ಯಾರು ಅಂಜಬೇಡ್ರಿ, ಬೆಸ್ಟ್ ಬ್ಯಾಂಕ್ ಇರ್ತಿ. ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ನಮ್ಮ ಕನಸು ಇಷ್ಟ ಐತಿ. 10 ವರ್ಷ ಈ ಬ್ಯಾಂಕನ್ನ 6,500 ಕೋಟಿ ಇದ್ದಂಥ ಡಿಪಾಸಿಟ್ನ 10,000 ಕೋಟಿಗೆ ಒಯ್ಬೇಕು. ಅವ್ರು ನಿನ್ನೆ ನಾವು ರಾತ್ರಿ 5 ವರ್ಷಗಂತಾರ 10 ಬೇಡ 5 ವರ್ಷ ಒಳಗೆ. ಆಮೇಲೆ ನಿನ್ನ ರಾತ್ರಿ ನಾವು ಕುಂತು ಮಾತಾಡಿದಾಗ ಅವ್ರು ಅದ ಅಂದ್ರೆ ಮಂಗಳೂರದಾಗ ಅಂದ್ರೆ ಡಿಸಿಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ 1 ಐತಿ. ನಾವು ಮೊದಲು ನಮ್ಮ ಕರ್ನಾಟಕ ಡಿಸಿಸಿ ಬ್ಯಾಂಕ್ ನಂಬರ್ 1 ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು. ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು, ಎಲ್ಲರೂ ಶಾಸಕರು, ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ಕೊಂಡಿದ್ರು. ಅದಕ್ಕೆ ಚುನಾವಣೆ ನಾವು ಮಾಡೋದಿದ್ದು ಜೋರಾಗಿ ಚುನಾವಣೆ ಮಾಡಿದ್ರು. ಚುನಾವಣೆ ಮುಗಿತು. ಈಗ ಎಲ್ಲಾನು ವಿಶ್ವಾಸ ತಗೊಂಡು ಚಲೋ ಬ್ಯಾಂಕ್ ನಡಿ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರ ಒಳ್ಳೆ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೇನು ಕೇಳೋದಕ್ಕೆ ನವರತ್ನ ತೇಲವನ್ನು ಹಾಕುವಂತ ಕೆಲಸ ಮಾಡಿದ್ರು ಡೈರೆಕ್ಟರ್ಗಳಿಗೆ, ಅಂದ್ರೆ ಅವರ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನವರತ್ನ ತೇಲ್ ಹಚ್ಚದಲ್ಲ. ಈಗ ನೋಡ್ರಿ, ರಾಜಕಾರಣದಾಗ ನಮ್ ವಿರೋಧಿಗಳಿಗೆ ಸುಮ್ಕೊಂಡು ಅನ್ನಕ್ಕೂ ಆಗುದಿಲ್ರಿ. ಅವರು ರಾಜಕಾರಣ ಮಾಡೋರಿ, ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರೋ. ಈಗ ನಮ್ಮ ಕೆಲಸ ಅವ್ರು ನೀವು ಹಂಗ್ಯಾಕೆ ಮಾಡ್ರಿ, ಅವ್ರಿಗೆ ಫೋನ್ ಮಾಡ್ರಿ, ಅವ್ರನ್ನ ಹೇಳಿ ಅನ್ನಕ್ಕೆ ತಪ್ಪಾಗಲ್ಲ. ರಾಜಕಾರಣ ಅವರು ಮಾಡ್ತಾರೋ, ನಾವು ಮಾಡ್ತೀವಿ. ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ. ಭಾಳ ವರ್ಷ ನಂತರ ಏನೆಲ್ಲ 30 ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗ ತಗೊಂಡಿದ್ವಿ. ಅಂದ್ರೆ ನಾ ಇಷ್ಟ ನನ್ನ ಆಸೆ ಐತಿ. ಅಣ್ಣಾಸಾಹೇಬ್ ಜೊಲ್ಲೆ ಅವರು, ರಾಜು ಕಾಗೆ ಅವ್ರು ಕೂಡಿ ಬ್ಯಾಂಕನ್ನ ಈಗೇನು ಮೊದಲು ನಡೆಸಿರಲ್ಲ ರೀ, ಅಂದ್ರೆ ನಡೆಸಿದಂಥ ಕೆಲವೊಂದು ತಾಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ. ಮತ್ತು ರಾಜಕಾರಣ ಇವೆಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡಿಸೋದು. ಇಲ್ಲ ಆ ಥರ ಇಲ್ಲ. ಈಗ ಸದ್ಯಕ್ಕೆ ನೋಡಿ ನಾವು ಏನು ಮಾಡಿದೆ ಅಂದ್ರೆ, ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ ಸಲ ನಾವು 13 ಜನ BJP ಡೈರೆಕ್ಟ್ ಇದ್ರು. ಉಸ್ತುವಾರಿ ಸಚಿವರು ಹೇಳಿದ್ರೆ ಅಪ್ಪಸಾಹೇಬ್ ಕುಲಗಡೆ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷ ಮಾಡಿದ್ರು. ನಮ್ಮ ಸೀಟ್ ಹೆಚ್ಚಿದ್ರು. ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ 8 ಅದೀವಿ ನಾವು. ಅಂದ್ರೆ BJP 8, ಕಾಂಗ್ರೆಸ್ 8. ಇವತ್ತು ಅವ್ರು ಏನು ಹೇಳಿದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೋತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಹ್ಞೂ ಅಂದರು.
ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೊತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡ್ರಿ ಈ ಕಾಂಗ್ರೆಸ್ ಬಿಜೆಪಿ ಅಂತ ಬರ್ದಲ್ಲ ಕೋಆಪರೇಟಿವ್ ಇರ್ತೈತಿ ನಾವ್ ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನಡೆಯೋ ವಿಚಾರದಾಗ ಐತಿ ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ನಡೆಸ್ರೆ 10 ವರ್ಷ ಅವರೇ ಇಲ್ರಿ ಯಾರು ಬೇಡ 30 ತಿಂಗಳ ನಂತರ ಕಾಂಗ್ರೆಸ್ನವರು ಅಧ್ಯಕ್ಷರಾಗ್ತಾರೆ ಬಿಜೆಪಿ ಉಪಾಧ್ಯಕ್ಷರಾಗ್ತಾರೆ ಅನ್ನುವಂಥದ್ದನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರೆಸ್ಗೆ ಹೇಳ್ತಾರೆ ಈಗ ಹೇಳಿರುವಂತ ಅಲ್ಲ ಅಂದ್ರ ಈಗ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ತಾರೆ ನನಗೆ ಅನ್ಸಿದ ಮಟ್ಟಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂತ ಪರಿಸ್ಥಿತಿನೂ ನಿರ್ಮಾಣ ಆಗುದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನಡೆಸ್ತಾರೋ ನಾವೆಲ್ಲ ಬಹಳ ಪ್ಲಾನ್ ಮಾಡ್ಕೊಂಡಿರಿ ಬಹಳ ಪ್ಲಾನ್ ಇದೆ ಎಲ್ಲ ಹೇಳುದಿಲ್ಲ ಈಗ ನಾವು ಅವರು ಸೊ ಬ್ಯಾಂಕನ್ನ ನಿಮ್ಗೆ ನಡೆಸಿ ತೋರ್ತೀವಿ ನಾಳೆ ಇದ್ದಂತ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಇನ್ನೂ 5 ವರ್ಷಕ್ಕಿಲ್ಪ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಈಗ ರಾಜು ಕಾಗಿಂದ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬೀಳ್ತೈತಿ ರೊಟ್ಟಿ ತುಪ್ಪದಾಗ ಬೀಳ್ ಬಂದ ಪಟ್ ಅನ್ನಪೋದಾದ್ರಿ ಬಂದ ಉಪಾಧ್ಯಕ್ಷ ಅದ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು ಬಟ್ ರಾಜು ಕಾಗೆ ಒಳ್ಳೆ ಮನುಷ್ಯ ಅದಾರ ಅವ್ರು ಸಹಕಾರ ಕೊಡ್ತಾರ ಎಲ್ಲಾರು ಏನಿಲ್ಲ ಎಲ್ಲಾರು ಕೂಡಿ ಕೇಸಿ ಕಾಂಗ್ರೆಸ್ ಬಿಜೆಪಿ ಅಂತ ಚಂದಂಗ್ ಮಾಡ್ಕೊಂಡು ಹೋಗ್ತಾರೆ ಫೈನಲಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಡಿಸುವಂತ ಅಂದ್ರೆ ನಿಮ್ಮ ಹೆಸರನ್ನು ಕೆಡಿಸುವಂತ ಪ್ರಯತ್ನಗಳು ಬಹಳಷ್ಟು ಅದು ಅವ್ರ ಕಡೆ ಹೋದವರೆಲ್ಲ ಸೋಲಿಸ್ತಾರು ಅವ್ರು ರೊಕ್ಕ ಕಸ್ಕೊಳ್ತಾರು ಹಿಂಗೆಲ್ಲ ಅಪಪ್ರಚಾರಗಳಾದವು ಸೊ ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡಿಸಿದ್ರಿ ಅಲ್ಲ ನೋಡ್ರಿ ಈಗ ನಿಪ್ಪಾಣಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಂದ್ರ ಜಾರಕಿಹೊಳಿ ಅವರ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲ್ಸಾರತ್ತು ಅಪಪ್ರಚಾರ ಮಾಡ್ಯಾರ ಅದನ್ನು ಎಲ್ಲರೂ ಬ್ರದರ್ಸ್ ನಿಂತು ಅವ್ರು ಸಪೋರ್ಟ್ ಮಾಡಿದ್ರು ಅಗದಿ ಅವ್ರದ್ದು ಎಫರ್ಟ್ ಇತ್ತು ಗೆದ್ದು ಬಂದ್ರೆ ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಇದನ್ನು ಹೇಳ್ಕೊತ ಬಂದ್ರೆ ಕರೆ ನಾವು ಬ್ಯಾಂಕ್ ನಡ್ಸಕ್ಕೆ ಇದ್ರಾಗ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ಅನ್ನೋದು ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ರೆ ಚಲೋ ಆಗ್ತೈತೆ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡ್ಬೇಕು ಅದಕ್ಕೆ ಬ್ಯಾಂಕ್ ಉಳಿಬೇಕು ಬೆಳಿಬೇಕು ಹಿಂಗೆಲ್ಲ ಒಳ್ಳೆಯವ್ರದ್ರೆ ನಮ್ಮಲ್ಲಿ ಏನೂ ಕೆಡ್ಸಾಕ ಅವ್ರು ಏನಾದಾರ್ಲಾರೆ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇಳಿ ನಿಮಗೆ ನಾನು ಹೇಳ್ತೇನೆ ಅವ್ರು ಏನು ಕೆಡ್ಸಕ್ಕೆ ಬಂದ್ರು ನಾವು ಕೆಡೋದಿಲ್ಲ ಗಟ್ಟಿಯಾಗಿರ್ತೀವಿ ಬ್ಯಾಂಕ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ಸು ಬಿಜೆಪಿ ಎಲ್ಲ ಹಿರಿಯರು ಅದಾರು ಎಲ್ಲರೂ ಕೂಡಿಕೆ ಚಂದಂಗ್ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ಸರ್ ಅಧ್ಯಕ್ಷ ಉಪಾಧ್ಯಕ್ಷ 2 ಚಿಕ್ಕೋಡಿ ಭಾಗ ಕೊಡ್ರಿ ಪ್ರತಿ ಬಾರಿ ಒಂದು ಬೆಳಗಾವಿ ಒಂದು ಚಿಕ್ಕೋಡಿ ಈ ಸರಿ ಯಾಕೆ 2 ಒಂದೇ ಭಾಗ ಅಂದ್ರೆ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ದಾಗ ಹಿಂಗೆಲ್ಲ ಹೊಂದಾಣಿಕೆ ಮಾಡಿದ್ರಿ ಇರುವತ್ತ ಯಾಕೆ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದರಿಂದ ಏನ್ ಇಫೆಕ್ಟ್ ಆಗುದಿಲ್ಲ ಡೆವಲಪ್ಮೆಂಟ್ ಏನ್ ತೊಂದರೆ ಆಗೋದಿಲ್ಲ ಈಗ ಮೊದಲೇ ಗಿಫ್ಟ್ ಏನ್ ಕೊಡ್ತೀರಿ ಸರ್ ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹೊಸ ಪ್ಯಾನೆಲ್ ಬರ್ತದೆ ಹೊಸ ಅಧ್ಯಕ್ಷರಾಗ್ತಾರೆ ಈಗ ಅದನ್ನ ಸ್ವಲ್ಪ ತಡಿಲ್ಲ ಡೇ ಬೈ ಡೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೋ ಎಲ್ಲ ಮಾಡ್ತಾರೋ ಸ್ವಲ್ಪ ಇವತ್ತು ಶುರು ಆಗೈತ್ರಿ ಬಟ್ ಒಳ್ಳೇದಾಗ್ತೈತ್ರಿ ಅಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಸರ್ ಲಾಸ್ಟ್ ಟೈಮ್ ಅಪ್ಪ ಸಾಹೇಬ್ ಕುರುಬಳ್ಳಿ ಅವ್ರು ಆಗ್ಬೇಕಾದ್ರೆ ಗವರ್ಮೆಂಟ್ ಅವ್ರದ್ದು ಇದೆ ಹಿಂಗಾಗಿ ನಾವು ಬಿಜೆಪಿ ಹೋಗಲ್ಲ ಅಂತ ಬರ್ಕೊಟ್ಟಿದ್ರಿ ಈಗ ಕಾಂಗ್ರೆಸ್ ಗವರ್ಮೆಂಟ್ ಶಾಕ್ ಕೊಟ್ಟರು ಯಾಕಂದ್ರೆ ಸಿದ್ದರಾಮಯ್ಯನವರು ಎಂಟ್ರಿ ಆಗಿದ್ರು ಅಂತ ಹೇಳಿ ಚರ್ಚೆಗಳಾದ್ರು ಸರ್ ಕಾಂಗ್ರೆಸ್ ಅವ್ರನ್ನೇ ಅಧ್ಯಕ್ಷ ಮಾಡ್ಬೇಕು ಉಪಾಧ್ಯಕ್ಷ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾದ ನಿಜಾನ ಸಿದ್ದರಾಮಯ್ಯನವ್ರು ಎಂಟ್ರಿ ಆಗಿದ್ ನಿಜ ನೋಡಿ ಎಲ್ಲ ಸುಳ್ಳು ಪಾಪ CM ಅವರು ಯಾವ್ದು ಇನ್ವಾಲ್ವ್ ಆಗಿಲ್ಲ ಅವ್ರಿಗೆ 108 ಕೆಲಸ ಇರ್ತಾವ ಅವ್ರ DCC ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಬರ್ತದ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ ಯಾರು ಇನ್ವಾಲ್ವ್ ಆಗಿಲ್ರಿ ಮತ್ತೆ ಕೋಆಪರೇಟಿವ್ ವಿಚಾರದಾಗ ರೀ ಎಲ್ಲಾರು ಕೂಡತ ಅಪೆಕ್ಸ್ ಇರ್ಲಿ KMF ಇರ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಇರ್ಲಿ ಎಲ್ಲ ಪಾರ್ಟಿಯವ್ರು ಕೂಡ ಮಾಡ್ತಾರೆ CM ಅವ್ರು ಇನ್ವಾಲ್ವ್ ಆಗಿಲ್ಲ ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಎಲ್ಲ ವಿಶ್ವಾಸ ತಗೊಂಡು ಎಲ್ಲಾರನ್ನೂ ಶಾಸಕರ ವಿಶ್ವಾಸ ತಗೊಂಡು ಮಾಡಿದೀವಿ ಇದ್ರೊಳಗೆ ಏನಿಲ್ಲ ಸುಮ್ಮನೆ ರೂಮರ್ ಅವೆಲ್ಲ 50 ಕೋಟಿ ರೂಪಾಯಿ ಬೆಟ್ಟಿಂಗ್ ಸವಾಲ್ನಲ್ಲಿ ತಾವು ಅವಾಗ ಯಾರು ಬೆಟ್ಟಿಂಗ್ ಹಿಡ್ದಿಲ್ಲಲ್ಲ ರೀ ನಾವ್ ಹೇಳಿದಿಲ್ಲ ನಮಗ್ ಕಾನ್ಫಿಡೆನ್ಸ್ ಇತ್ತು ನಾವ್ ನೋಡ್ರಿ ಜಿಲ್ಲಾ ಮಟ್ಟದಾಗ ಕೆಲವು ಮಂದಿ ತಾಲೂಕದು ಚುನಾವಣೆ ಗೆದ್ದು ಖುಷಿ ಒಳಗದಾರ ಅವ್ರ ತಾಲೂಕ ಖುಷಿ ಆಗಿರ್ಲಿ ಜಿಲ್ಲಾ ಮಟ್ಟದ ಬಂದಾಗ ನಾವ್ ಬಿಡುದಿಲ್ಲ ನಾವ್ ಗೆಲ್ತೀವಿ ಅಶೋಕ್ ಪಟ್ಟಣ ಅವರು ವೈಲ್ಡ್ ಕಾರ್ಡ್ ನಾಗ ಎಂಟ್ರಿ ಆಗಿದ್ರು ಅಶೋಕ್ ಪಟ್ಟಣ ಈಗ ಅವ್ರು ಹೆಂಗಾದ್ರು ನಂಗೆ ಗೊತ್ತಿಲ್ಲ ಈಗ ನಾವು ಅವ್ರಿಗೆ ಕೇಳ್ಬೇಕು